Hello friends, good evening. Welcome to my ಚಾನಲ್ ಅಷ್ಟೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ಭಾಳಷ್ಟು ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವಿಡಿಯೋದ ಅಪ್ಡೇಟ್ ಆಗುತ್ತೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡುವ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಿಮ್ಗೆ ಕಂಡುಬರುವಂಥ ಚಿಹ್ನೆ ಏನಪ್ಪ ಅಂದರೆ ಒಂದು ಟ್ರಯಾಂಗಲ್. ನೋಡಿ ಇಲ್ಲಿ. ಸೊ ಬಿಗ್ಗರ್ ಟ್ರಯಾಂಗಲ್, ಇದು ಜೀವನ ರೇಖೆ, ಇದು ಮಸ್ತಿಷ್ಕ ರೇಖೆ, ಇದು ಬುಧ ರೇಖೆ. ಈ ಒಂದು ಮಧ್ಯದಲ್ಲಿ ಒಂದು ತ್ರಿಭುಜ ಈ ರೀತಿ ಕಾಣುತ್ತಲ್ಲ, ಇದು ತುಂಬ ಒಂದು ಫೇವರಬಲ್, ಅಂದರೆ ತುಂಬ ಒಂದು ಹಣವನ್ನು ಕೊಡುವಂತಹ, ಒಂದು ಲಕ್ಸುರಿಯನ್ನು ಕೊಡುವಂತಹ ಚಿಹ್ನೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ವ್ಯಕ್ತಿ ಹತ್ರ ಹಣ ಯಾವತ್ತೂ ಖಾಲಿ ಆಗೋದಿಲ್ಲ, ಖಾಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಇದು ಅತ್ಯಂತ ಮುಖ್ಯವಾದ ಒಂದು ಚಿಹ್ನೆ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಒಂದು ತ್ರಿಭುಜವನ್ನು ನೋಡಿದಾಗ ಮನಿ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇದು ಮಸ್ತಿಷ್ಕ ರೇಖೆ, ಇದು ನೋಡಿ ಭಾಗ್ಯ ರೇಖೆ, ಇದು ನೋಡಿ ಒಂದು ಬುಧ ರೇಖೆ. ಇದರ ಒಂದು ಸಂಯೋಗದಿಂದ ಇಲ್ಲಿ ಒಂದು ತ್ರಿಭುಜ ರಚನೆ ಆಗಿದೆ. ಇದನ್ನು ನಾವು ಮನಿ ಟ್ರಯಾಂಗಲ್ ಅಂತ ಕರಿತೀವಿ. ಯಾರಿಗೆ ಈ ರೀತಿ ಚಿಹ್ನೆ ಇರುತ್ತೆ ಅವರು ಹಣವನ್ನು ಬಹಳಷ್ಟು ಉಳಿಸ್ತಾರೆ, ಬೆಳೆಸ್ತಾರೆ, ಹಾಗೂ ಇವರ ಒಂದು ಕೈಯಲ್ಲಿ ಹಣ ಯಾವುದೇ ಕಾರಣಕ್ಕೆ ಪೂರ್ತಿ ಖರ್ಚಾಗೋದಿಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಚಿಹ್ನೆ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ಳೋದೇನಪ್ಪ ಅಂದರೆ, ನೋಡಿ, ಭಾಗ್ಯ ರೇಖೆ ಇಲ್ಲಿಂದ ಇಲ್ಲಿಗೆ ಬಂದು ಸ್ಟಾಪ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿಂದ ಶುರುವಾಗಿ ಹೀಗೆ ಹೋಗಿ ಒಂದು ಟ್ರೈಡೆಂಟನ್ನು ಸಹ ಉಂಟು ಮಾಡಿರೋದನ್ನು ಕಾಣಿಸುತ್ತೆ. ಟ್ರೈಡೆಂಟ್ ಅಂದರೆ ತ್ರಿಶೂಲ ಆಕೃತಿಯನ್ನು ಕಾಣ್ತಾ ಇದ್ದೀವಿ. ಸೊ ಇಲ್ಲಿಗೆ ಅಂದರೆ ಇಲ್ಲಿಂದ ಒಂದು 42-43 ಆಸುಪಾಸಿಂದ ಈ ಒಂದು ಚಿಹ್ನೆ ಶುರುವಾಗ್ತಾ ಇರೋದ್ರಿಂದ ಒಂದು 36ರಿಂದ 42ರವರೆಗೆ ಫೈನಾನ್ಷಿಯಲ್ ಆಗಿ ಅಷ್ಟು ಸ್ವಲ್ಪ ಉತ್ತಮವಾಗಿರೋದಿಲ್ಲ. ಸೊ ಅಲ್ಲಿ ಭಾಳಷ್ಟು ಸಮಸ್ಯೆ ಇರುತ್ತೆ ಅಂತ ಹೇಳ್ಬೋದು. ಮತ್ತು ನೋಡಿ, ಇಲ್ಲಿ 35 ವರ್ಷದಿಂದನೇ ಒಂದು ರೇಖೆ ಇಲ್ಲಿ ಬಂದು ಈಗ ಜಾಯ್ನ್ ಆಗಿರೋದನ್ನು ಕಾಣಿಸುತ್ತೆ. ಇಲ್ಲಿಂದ ಇನ್ನೊಂದು ರೇಖೆ ಬಂದು ಈ ರೀತಿ ಜಾಯ್ನ್ ಆಗಿರೋದನ್ನು ಕಾಣಿಸುತ್ತೆ. ಹೀಗೆ ಕಾಣಿಸಿರೋದನ್ನು ಕಾಣ್ತಾ ಇದ್ದೀವಿ. ಇದನ್ನು ನಾವು ಒಂದು ಎರಡೆರಡು ಭಾಗ್ಯ ರೇಖೆಗಳಿರೋದನ್ನು ಕಾಣಿಸುತ್ತೆ. ಎರಡೆರಡು ಭಾಗ್ಯ ರೇಖೆಗಳಿದ್ರೆ ವ್ಯಕ್ತಿಗೆ ಎರಡೆರಡು ಮೂಲಗಳಿಂದ ಹಣ ಬರುತ್ತೆ ಅಂತ ಹೇಳ್ಬೋದು. ಮೂಲಗಳು ಯಾವುದು ಅಂತ ಆ ವ್ಯಕ್ತಿಗೆ ಕೇಳಬೇಕು. ಒಂದು ಇಲ್ಲಿಂದ, ಇನ್ನೊಂದು ಇಲ್ಲಿಂದ ಬಂದಿರೋದನ್ನು ಕಾಣಿಸುತ್ತೆ. ಸೊ ಇದು ನಿಮಗೆ ಒಂದು ಕನ್ಫ್ಯೂಷನನ್ನು ಉಂಟು ಮಾಡುತ್ತೆ. ಏನಪ್ಪ ಅದು ಕನ್ಫ್ಯೂಷನ್ ಅಂದರೆ, ಎಸ್ ನೋಡಿ, ಇದು ಒಂದು ಕ್ರಾಸ ಅಂದರೆ ಒಂದು ಕತ್ತರಿ ಚಿಹ್ನೆನ ಅಂತ ಎಷ್ಟೋ ನನಗೆ ಅನುಮಾನ ಬರುತ್ತೆ. ಆದರೆ ಇದು ಕತ್ತರಿ ಚಿಹ್ನೆ ಹೌದೋ ಇಲ್ಲವೋ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನೋಡೋಣ, ಇಲ್ಲಿಂದ ಇಲ್ಲಿಗೆ ರೇಖೆ ಇಲ್ಲಿಗೆ ಸ್ಪಷ್ಟವಾಗಿ ಕೊನೆಗೊಂಡಿದೆ. ಇದು ಸ್ವಲ್ಪ ಮೇಲಿನಿಂದ ಬಂದಿರುವಂಥದ್ದನ್ನು ಕಾಣಿಸುತ್ತೆ. ಸೊ ಎಕ್ಸಾಕ್ಟಾಗಿ ಇಲ್ಲಿಂದನೇ ಕಂಟಿನ್ಯೂ ಆಗಿಲ್ಲ, ಇದು ಸ್ವಲ್ಪ ಮೇಲಿಂದ ಬಂದಿರುವಂಥದ್ದನ್ನು ಕಾಣಿಸುತ್ತೆ. ಇದರ ಅರ್ಥ ಇದು ಕ್ರಾಸ್ ಅಂತ ಹೇಳೋಕ್ಕಾಗಲ್ಲ. ಸೊ ಕ್ರಾಸ್ ಇದ್ದರೆ, ಅದು ಶನಿ ಪರ್ವತ ಹತ್ರ ಕ್ರಾಸ್ ಇದ್ದರೆ ಅಷ್ಟು ಶುಭ ಚಿಹ್ನೆ ಅಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇದು ಕ್ರಾಸ್ ಅಂತ ಅಲ್ಲ ಅಂತ ಹೇಳ್ಬೋದು. ಇವ್ರಿಗೆ ಹಣಕಾಸಿನ ಒಂದು ಉತ್ತಮವಾದ, ಅಂದರೆ ತ್ರಿಶೂಲ ಇರೋದ್ರಿಂದ ಭಾಳ ಉತ್ತಮವಾದಂಥ ಹಣಕಾಸು ಇವರಿಗೆ ಬರುತ್ತೆ. ಒಂದು ಏಜ್ಡ್ ಲೈಫ್ ತುಂಬ ಸೊಗಸಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಈ ಒಂದು ಮಸ್ತಿಷ್ಕ ರೇಖೆ ಇಲ್ಲಿಗೆ ಬಂದಿದೆ. ಇಲ್ಲಿಂದ ಒಂದು ರೇಖೆ, ಅದು ನೋಡಿ, ಆಲ್ಮೋಸ್ಟ್ ಒಂದು ಜೀವನ ರೇಖೆಯಿಂದ ಒಂದು ರೇಖೆ ಇಲ್ಲಿಂದ ಬಂದು ಈ ಶನಿ ಪರ್ವತ ಹತ್ರ ಬರ್ತಾ ಇದೆ. ಅಂದರೆ ಇವರು ತುಂಬ ಅರ್ಲಿ ಚೈಲ್ಡ್ಹುಡ್ಡಿಂದಲೇ ಇವರು ಅರ್ನ್ ಮಾಡ್ತಾಯಿದ್ರು, ಹಣವನ್ನು ಗಳಿಸ್ತಾ ಇದ್ರು ಅಂತ ಇಲ್ಲಿ ಸೊಗಸಾಗಿ ಕಂಡುಬರುತ್ತೆ. ನೋಡಿ, ಇಲ್ಲಿಂದ ಒಂದು, ಇಲ್ಲಿಂದ ಒಂದು, ಇಲ್ಲಿಂದ ಒಂದು. ಸೊ ಇಲ್ಲಿ ನೋಡಿ, ಹಣಕಾಸಿನ ಒಂದು ಮೂಲಗಳು ಆಲ್ಮೋಸ್ಟ್ ಒಂದು ಇವರು ಚಿಕ್ಕ ವಯಸ್ಸಿಂದ, ಅಂದರೆ ಒಂದು 18, 25, 30ರ ಆಸುಪಾಸಿಂದ ಇವರಿಗೆ ಒಂದು ಸ್ಟಡಿ ಇನ್ಕಮ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಹೇಗೆ ಅಂದರೆ, ಎಸ್ ಒಂದು ಸೆಕೆಂಡ್, ಎಸ್ 30 ನೋಡಿ, ಇಲ್ಲಿಂದ ಸ್ಟಡಿ ಇನ್ಕಮ್ ಅಂದರೆ 35ರ ಆಸುಪಾಸು ಅಂತ ಹೇಳ್ಬೋದು. ಅಲ್ಲಿವರೆಗೂ ಇವರು ಜೀವನದಲ್ಲಿ ದುಡಿತಾನೆ ಇದ್ರು. ನೋಡಿ, ಇಲ್ಲಿ ಅಪ್ವರ್ಡ್ ಲೈನ್ಸ್ ತುಂಬ ಅಪ್ವರ್ಡ್ ಬ್ರಾಂಚ್ಗಳು ತುಂಬ ಇರೋದನ್ನು ಕಾಣಿಸುತ್ತೆ. ಇವರ ಲೈಫಲ್ಲಿ ಕಂಟಿನ್ಯೂಸ್ ಪ್ರೋಗ್ರೆಸ್ಸನ್ನು ಕಾಣ್ತಾ ಇದ್ದೀವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ಜಾಗದಲ್ಲಿ ಹೀಗೆ ಇಲ್ಲೊಂದು
ಮಿನಿ ಟ್ರಯಾಂಗಲ್ ಇರೋದನ್ನು ಕಾಣಿಸುತ್ತೆ. ಸೊ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಭಾಳಷ್ಟು ಜಾಗರೂಕರಾಗಿರ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಬಂದು ಸೂರ್ಯ ಪರ್ವ. ನಿಮಗೆ ಸೂರ್ಯ ಪರ್ವ ನೋಡಿದಾಗ ಸೂರ್ಯ ಪರ್ವದಲ್ಲಿ ಅತಿ ಸ್ಪಷ್ಟವಾಗಿ ಮೀನಿನ ಚಿಹ್ನೆ ಕಾಣ್ತಾ ಇರೋದನ್ನು ಕಾಣಿಸುತ್ತೆ. ನೋಡಿ, ಈಗ ಇದು ಉತ್ತಮವಾದಂಥ ಒಂದು ಮೀನಿನ ಚಿಹ್ನೆ ಆಗಿರೋದ್ರಿಂದ ಇವರು ಹಣವನ್ನು ಭಾಳಷ್ಟು ಅದ್ಭುತವಾಗಿ ಹಣ ಗಳಿಸ್ತಾರೆ, ಜೀವನದಲ್ಲಿ ಹಣವನ್ನು ಉಳಿಸ್ತಾರೆ ಮತ್ತು ಸರ್ಕಾರದಲ್ಲಿ ಉನ್ನತ ಉದ್ಯೋಗಕ್ಕೆ ಒಂದು ಪ್ರಮೋಷನ್ ಆಗುವಂಥ ಸಾಧ್ಯತೆಯೂ ಸಹ ಇವರಿಗೆ ಇರೋದನ್ನು ಕಾಣಿಸುತ್ತೆ ಅಂತ ಹೇಳ್ಬೋದು. ಇನ್ನು ನೋಡಿ, ಬುಧ ಪರ್ವದಲ್ಲಿ ಈ ರೀತಿ 2-3 ರೇಖೆಗಳು, 4-5 ರೇಖೆಗಳು ಈ ರೀತಿ ಇದ್ದಾಗ, ಸ್ಪಷ್ಟವಾಗಿದ್ದಾಗ ಇವರು ಅತ್ಯುತ್ತಮವಾದ ಮಾತುಗಾರಿಕಾ ಕೌಶಲ್ಯ ಇರುವಂಥವ್ರು, ವ್ಯಾಪಾರದಲ್ಲಿ ಸಕ್ಸಸ್ ಆಗ್ತಾರೆ. ಎಲ್ಲ ರೀತಿಯ ಕಮ್ಯುನಿಕೇಷನ್ ಸ್ಕಿಲ್ಸ್ಗೂ ಇರೋದ್ರಿಂದ ಯಾವುದರಲ್ಲೂ ಇವರು ಫೇಲ್ಯೂರನ್ನು ಕಾಣೋದಿಲ್ಲ ಅಂತ ಹೇಳ್ಬೋದು. ಸೊ ಎಲ್ಲ ಪಾಸಿಟಿವ್ ಹೇಳ್ತೀರಾ, ನೆಗೆಟಿವ್ಸ್ ಏನು ಹೇಳ್ತಿಲ್ಲ ಅಂತಂದಾಗ ಅಫ್ಕೋರ್ಸ್ ನೆಗೆಟಿವ್ಸು ಇದ್ದಾವೆ ಇವ್ರಿಗೆ. ಏನಪ್ಪ ಅಂದರೆ ನೋಡಿ, ಇಲ್ಲಿ ಈ ರೀತಿ ಹೃದಯ ರೇಖೆಯಿಂದ ಕೆಳಭಾಗಕ್ಕೆ ಬರುವಂಥ ರೇಖೆಗಳು ಬಹಳಷ್ಟಿದ್ದಾವೆ. ಅಂದರೆ ಇವರ ಜೀವನದ ಪ್ರತಿ ಹಂತದಲ್ಲೂ ಇವರು ಯಾರನ್ನು ನಂಬಿರ್ತಾರೆ ಅವರು ಇವರಿಗೆ ಬಹಳಷ್ಟು ನೋವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು, ಕೊಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇವರು ಭಾವನಾತ್ಮಕ ವಿಚಾರದಲ್ಲಿ ಭಾಳಷ್ಟು ನೋವನ್ನು ಕಂಡಿರ್ತಾರೆ ಅಂತ ಹೇಳ್ಬೋದು. ಅದು ಒಂದು ಇವರ ಒಂದು ಕೈಯಲ್ಲಿ ನೆಗೆಟಿವ್ ಆಗಿ ಕಾಣ್ತಾ ಇರೋದನ್ನು ಕಾಣಿಸುತ್ತೆ. ಸೊ ನೆಕ್ಸ್ಟ್ ಶುಕ್ರ ಪರ್ವಕ್ಕೆ ಬರೋಣ. ನೋಡಿ, ಶುಕ್ರ ಪರ್ವದಲ್ಲಿ 1, 2, 3, 4, 5 ಈ ರೀತಿ ಊರ್ಧ್ವ ರೇಖೆಗಳಿರೋದನ್ನು ಕಾಣಿಸುತ್ತೆ. ಇದೆಲ್ಲ ಒಂದು ಫ್ಯಾಮಿಲಿ ಜೊತೆ ಉತ್ತಮವಾದ ಬಾಂಡಿಂಗ್ ಇರೋದನ್ನು ಕಾಣ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಈ ಒಂದು ಭಾಗವನ್ನು ನಾವು ಶುಕ್ರ ಪರ್ವತದ ಒಂದು ಹೃದಯ ಭಾಗ ಅಂತ ಕರಿತೀವಿ. ಇದು ತುಂಬ ಸೊಗಸಾಗಿದೆ, ಸಾಲದಕ್ಕೆ ನೇರವಾದ ರೇಖೆಗಳು ಸಹ ಇರೋದನ್ನು ಕಾಣಿಸುತ್ತೆ. ಹೀಗಿದ್ದಾಗ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಬಹಳಷ್ಟು ಹಣವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಇನ್ನು ನೋಡಿ, ಹೆಬ್ಬೆರಳು ಹಿಂದೆ ಬಾಗಿರೋದನ್ನು ಕಾಣಿಸುತ್ತೆ. ಹಿಂದೆ ಬಾಗಿರಿದಾಗ ಇವರು ಫ್ಲೆಕ್ಸಿಬಲ್ ಅಂತ ಹೇಳ್ಬೋದು. ಯಾವುದು ತುಂಬ ಕಠಿಣವಾಗಿ ಇಟ್ಕೊಳ್ಳೋದಿಲ್ಲ, ಒಂದು ಅವರ ಒಂದು ಪ್ಲ್ಯಾನಲ್ಲಿ ಸ್ವಲ್ಪ ವೇರಿಯೇಷನನ್ನು ಹೊಂದ್ತಾರೆ ಅಂತ ಹೇಳ್ಬೋದು. ನೋಡಿ, ಫಸ್ಟ್ ಪ್ಯಾಲೇಜು ಜಾಸ್ತಿ ಇದೆ, ಸೆಕೆಂಡ್ ಪ್ಯಾಲೇಜ್ ಕಡಿಮೆ ಇರೋ ಥರ ಕಾಣಿಸುತ್ತೆ. ಅಂದರೆ ಇವರು ತುಂಬ ಯೋಚನೆ ಮಾಡ್ತಾರೆ, ಆದರೆ ಕಡಿಮೆ ಮಾಡ್ತಾರೆ. ಏನೇನೋ ಮಾಡಬೇಕು ಅಂದ್ಕೊತಾರೆ, ಆದರೆ ಅದನ್ನೆಲ್ಲ ಮಾಡೋದಕ್ಕೆ ಬರೀ ಯೋಚನೆ ಮಾಡಿಕೊಂಡೇ ಕಾಲ ಕಳೀತಾರೆ, ಅದನ್ನು ಕಾರ್ಯರೂಪಕ್ಕೆ ತರೋದರಲ್ಲಿ ಎಡುತ್ತಾರೆ ಅಂತ ಹೇಳ್ಬೋದು. ಇನ್ನು ಗುರು ಬೆರಳು ತುಂಬ ಎತ್ತರವಾಗಿರೋದು ಕಾಣಿಸ್ತಾ ಇದೆ. ಸೊ ಇದರ ಅರ್ಥ ಇವರು ಆತ್ಮಗೌರವಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಜೀವನ ರೇಖೆ, ಹೀಗೆ ಜೀವನ ರೇಖೆ ಇರೋದನ್ನು ಕಾಣಿಸುತ್ತೆ. ಇಲ್ಲಿಂದ ಒಂದು ರೇಖೆ ಹೀಗೆ ಬಂದಿರೋದನ್ನು ಕಾಣಿಸುತ್ತೆ. ಇದನ್ನು ನಾವು ಫಿಶ್ ಸೈನ್ ಅಂತ ಕರಿತೀವಿ. ಸೊ ಜೀವನ ರೇಖೆ ಕೊನೆಯಲ್ಲಿ ಯಾರಿಗೆ ಮೀನಿನ ಚಿಹ್ನೆ ಇರುತ್ತೆ ಅವರು ಬಹಳಷ್ಟು ಅದೃಷ್ಟಶಾಲಿಯಾಗಿರ್ತಾರೆ, ಜೀವನದಲ್ಲಿ ಬಹಳಷ್ಟು ಅದೃಷ್ಟವನ್ನು ಇವರು ಹೊಂದಿರ್ತಾರೆ, ಜೀವನ ಬಹಳ ಸುಖಕರವಾಗಿ ಇರುತ್ತೆ ಅಂತಲೂ ಹೇಳ್ಬೋದು. ಓಕೆ, ಎಸ್. ನೋಡಿ, ಇಲ್ಲಿ ಒಂದು ಸಣ್ಣ ಒಂದು ಕಪ್ಪು ಮಚ್ಚೆ ಇರೋದನ್ನು ಕಾಣಿಸುತ್ತೆ. ಸೊ ಈ ಒಂದು ಕಪ್ಪು ಮಚ್ಚೆಯನ್ನು ಮಂಗಳ ಪರ್ವದಲ್ಲಿರೋದ್ರಿಂದ ಇವರು ಸ್ವಲ್ಪ ಮಾಂಗ್ಲಿಕ್ ಇರೋದನ್ನು ಕಾಣಿಸುತ್ತೆ. ಅಂದರೆ ಕುಜ ದೋಷ ಅಂತ ಕರೀತಾರೆ. ಅದನ್ನು ಹೋಗ್ಲಾಡಿಸ್ಕೊಂಡ್ರೆ, ಅಂದರೆ ಇವರ ಕುಜ ದೋಷಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಂಡ್ರೆ ಇವರ ಒಂದು ಮ್ಯಾರಿಡ್ ಲೈಫ್ ಭಾಳಷ್ಟು ಸೊಗಸಾಗಿ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇಷ್ಟು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ವಿವರಗಳೇನಾದರೂ ಬೇಕಾದರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ. ನನ್ನ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.